ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಸತೀಶ್ ಸರ್ ಅಂತೇಳಿ. ಎಲ್ಲಿ ಬೆಂಗಳೂರಾ? ಬೆಂಗಳೂರು. ಓಕೆ ಸರ್, ನೀವೀಗ ನಮ್ಮ ಈ ಬಯೋಟೋರಿಯಂ ಪ್ರಾಡಕ್ಟನ್ನು ನೀವು ಬಳಸ್ತಾ ಇದ್ದೀರಾ. ಹೌದು. ಯಾವ ಕಾರಣಕ್ಕೋಸ್ಕರ ಬಳಸ್ತಾ ಇದ್ರಿ, ಏನು ರಿಸಲ್ಟ್ ಬಂದಿದೆ ಅಂತ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ಸರ್ ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಯಾಕೆಂದರೆ ಇದು ಏನು ಇತ್ತಂತೇಳಿ ಇವರು ಸರ್ ಪರಿಚಯ ಆದರು. ಇವರು ಹೇಳಿದ್ರು ಈ ಥರ ಇದೆ, ಇದರಿಂದ ಅನುಕೂಲ ಆಗುತ್ತೆ ಅಂತೇಳಿ ಅಂತ. ಸೊ ಆಗಲಿ ನೋಡೋಣ ಹಾಗೆ ಅಂತ ಅನ್ನಿಸ್ತು. ಸರ್ ಬಂದಿದ್ರು ಮನೆಗೂ, ಬಂದು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು. ವಿಡಿಯೋಸಲ್ಲಿ ಕಳ್ಸಿಕೊಟ್ಟಿದ್ರು ಹೇಗೆ ವರ್ಕ್ ಆಗುತ್ತೆ ಅಂತ. ವಿಡಿಯೋಸ್ ನಾನು ವಿಡಿಯೋ ನೋಡಿದ್ರೆ ಅಷ್ಟೇ ಹೊರತು ಪ್ರಾಕ್ಟಿಕಲ್ಲಾಗಿ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನೋಡಿದ್ರೆ ನನಗೆ ಗೊತ್ತಾಗೋದು. ಸೊ ಹಾಗಾಗಿ ಮನೆಗೆ ಬಂದಮೇಲೆ ಒಂದು ಪ್ರಾಕ್ಟಿಕಲ್ ಡೆಮೋ ಕೊಟ್ಟರು. ಈಗ ನೀರು ಕುಡಿದ್ರೆ ಹೆಂಗಾಗುತ್ತೆ ಏನು ಅಂತ ಅಂತೇಳಿ ಅಂತ. ನಾವು ಇಷ್ಟು ಖರ್ಚು ಮಾಡಿದ್ವಿ ಮಗು, ಇಲ್ಲ ಅಂತಿಲ್ಲ. ಸೊ ಇದು ಒಂದು ಆಪ್ಷನ್ ಇದೆ, ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಮೌಂಟು ಇಷ್ಟೇ ಇರ್ಬೋದು. ಸೊ ಆದ್ರೂ ಅದರಿಂದ ಅವ್ನಿಗೇನಾದ್ರೂ ಅಟ್ಲೀಸ್ಟ್ 100% ಆಗಲಿಲ್ಲ, ಒಂದು 20% 30% ಇಂಪ್ರೂವ್ಮೆಂಟ್ ಆದ್ರೂ ನಮಗೆ ಸಾಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ಸ್ ತೊಗೊಂಡ್ವಿ. ಈಗ ಅವನಿಗೆ ಅವತ್ತಿಂದ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಆಯಿತು ಒಂದು 20 ಡೇಸ್ ಮೇಲೆ ಆಯಿತು. 20-25 ಡೇಸ್ ಏನಾಗ್ತದೆ ಸರ್ ಮೋಸ್ಟು ಯೂಸ್ ಮಾಡ್ತಾಯಿದ್ವಿ. ಈಗ ಅವನಿಗೆ ಮ್ಯಾಟ್ರೆಸ್ ಆಗಿ ಯೂಸ್ ಆಗ್ತಾಯಿದೆ. ಚೆನ್ನಾಗಿ ನಿದ್ದೆ ಮಾಡ್ತಾನೆ. ನಿದ್ದೆ ಮಾಡ್ತಿರ್ಲಿಲ್ಲ ಮೊದಲು, ಈಗ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅದಂತೂ. ಮತ್ತು ಬೆಡ್ ಬೀಟಿಂಗ್ ಇತ್ತು ಮೊದಲು. ಈಗ ಆಲ್ಮೋಸ್ಟ್ ಒಂದು 10 ಡೇಸ್ ಮೇಲೆ ಆಯಿತು ಬೆಡ್ ಬೀಟಿಂಗ್ ಇಲ್ಲ, ಮಾಡೋದಿಲ್ಲ. ಅಕಸ್ಮಾತ್ ಬಂದರೆ ನಮ್ಮ ಎಬ್ಬಿಸ್ತಾನೆ, ಕೂಗೋದು ಏನೋ ಸಿಗ್ನಲ್ ಕೊಡ್ತಾನೆ, ಮಾಡ್ತಾನೆ. ಮತ್ತು ಈಗ ಆ್ಯಕ್ಚುಲಿ ನನಗೂ ಮೈಗ್ರೇನ್ ಇತ್ತು. ಮೈಗ್ರೇನ್ ತುಂಬಾ ಇತ್ತು. ಅಟ್ಲೀಸ್ಟ್ ಮಂತ್ಲಿಯಿಂದ 2-3 ಸಲ ನಾನು ಮಾತ್ರೆ ಇಲ್ಲ ಇಂಜೆಕ್ಷನ್ನೇ ತೊಗೊಳ್ಬೇಕಾಗಿತ್ತು ಪರಿಸ್ಥಿತಿ ತುಂಬಾ ಇತ್ತು. ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಬಂದೆ, ತಲೆಗೆ ಕಟ್ಕೊಳ್ತಾ ಬಂದೆ. ನನಗೂ ಒಳ್ಳೆ ನಿದ್ದೆ ಬಂತು. ನನ್ನ ಮಗ ಚಿಕ್ಕವನಿದ್ದಾನೆ, ಅವನು ಅಷ್ಟೇ. ಅವನು ಸ್ವಲ್ಪ ಇದು ಓದಿನಲ್ಲಿ ಇಂಟ್ರೆಸ್ಟ್ ಎಲ್ಲ ಇದೆ. ಅದು ಯಾಕೆ ಒಂದ್ಸಲ ಆಸಲೇಷನ್ ಮೈಂಡು, ಒಂದ್ಸಲ ಓದ್ಬೇಕು ಅನ್ಸುತ್ತೆ, ಓದೋದಿಲ್ಲ, ಆ ಥರ ಇದ್ದ. ಸೊ ಹಂಗಾಗಿ ಅವನಿಗೂ ಅವ್ನು ಯೂಸ್ ಮಾಡ್ತಾ ಇದ್ದೆ. ಹಂಗಾಗಿ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಫಸ್ಟ್ ಕ್ಲಾಸ್. ನಾನು ಅಷ್ಟೇ ಆಯ್ತು. ಅದೊಂದು 20 ದಿನದಿಂದ ಮೈಗ್ರೇನ್ ಇಲ್ಲ, ಸೂಪರ್, ನೋವಿಲ್ಲ. ಸೊ ಈಗ ನೀರು ನಮ್ಮ 3 ಜನ ಇಲ್ಲ ಮನೆಯಲ್ಲಿದ್ರೆ ಅದೆಲ್ಲ ಕುಡಿಯೋದು. ಕೆಲ್ಸಕ್ಕೆ ಹೋದ್ರೆ ಇಲ್ಲ, ಮನೇಲಿ ಇದ್ದಾಗ ಅದನ್ನೇ ಹಾಕಿರ್ತೀವಿ, ನೀರು ಅದನ್ನೇ ಕುಡಿತಾ ಇರ್ತೀವಿ. ಸೊ ಹಂಗಾಗಿ ಈಗ ನನಗೆ ತಲೆನೋವು ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು ಈ ಸದ್ಯಕ್ಕೆ. ನೋಡು ಈಗ ನನ್ನ ಮತ್ತೆ ಈಗ ನೈಟ್ ಶಿಫ್ಟ್ ಹೋಗ್ಬೇಕು ಈ ವಾರದಲ್ಲಿ. ಮತ್ತೇನನ್ನ ಅದು ರಿಪೀಟ್ ಆಗತ್ತಾ ಇಲ್ವ ಅಂತ ಅನ್ನೋದು ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ ಪರವಾಗಿಲ್ಲ. ಅವನಿಗೆ ಅದೊಂದು ಈ ಬೆಡ್ ಮ್ಯಾಟ್ರೆಸ್ ಮಾತ್ರ ಯೂಸ್ ಆಗ್ತಾ ಇದೆ. ಮತ್ತು ಅದು ಡಿಸ್ಟರ್ಬ್ ಅದೊಂದು ಇರಿಸ್ಕೋತಾ ಇಲ್ಲ. ಅದೊಂದು ಸ್ವಲ್ಪ ಇದು ಮಾಡ್ಬೇಕು. ಥ್ಯಾಂಕ್ ಯು ಸರ್. ಟೋಟಲಿ ನೀವು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನಿಮಗೆ ಬೆನಿಫಿಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೆನಿಫಿಟ್ ಆಗಿದೆ, ಪರವಾಗಿಲ್ಲ, ಬೆನಿಫಿಟ್ ಆಗಿದೆ. ಅದೇ ಅವನಿಗೆ ನಮಗಿಂತ ಫಸ್ಟ್ ಪ್ರಯಾರಿಟಿ ಅವನಿಗೆ. ಅವನು ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ನಮ್ಗೇನಿಲ್ಲ ಅಂದ್ರೆ ಪರವಾಗಿಲ್ಲ. ನಮಗೆ ಇರೋದೆಲ್ಲ ಅವನ ಮೇಲೆ.